ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರಿನಿಂದ ಸಾಸಳ್ಳಿಗೆ ಹೋಗುವ ದಾರಿಯಲ್ಲಿ ಭದ್ರಾ ಕೆನಲ್ ಒಂದಲ್ಲಿ ಸುಮಾರು 2 ದಿನದ ಹಿಂದೆ ರಾತ್ರಿ 1 ಗಂಟೆಯ ಸಮಯದಲ್ಲಿ ಕಾರು ನೀರಿಗೆ ಬಿದ್ದಂತ ಘಟನೆ ನಡೆದಿದೆ. ಸದ್ಯ ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನೀರಿಗೆ ಬಿದ್ದವರು ಶಿವಮೊಗ್ಗ ನಿವಾಸಿಗಳು ಅಂತ ತಿಳಿದು ಬಂದಿದ್ದು, ಮಲ್ಪೆ ಈಶ್ವರ್ ಸಹಾಯದಿಂದ ಸುಮಾರು 1 ಗಂಟೆ ಹರಿಯುವ ನೀರಿನಲ್ಲಿ ಕಾರ್ಯಾಚರಣೆ ಮಾಡಿ ಕಾರನ್ನ ಮೇಲೆತ್ತುವ ಸಾಹಸ ನಡೆದಿದೆ. ಮಲ್ಪೆ ಈಶ್ವರ್ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಈಗ ನಾವು ಚನ್ನಗಿರಿಯಲ್ಲಿ ಪ್ರೆಸ್ ಮೀಟಿಂಗ್ ಇತ್ತು, ಹೋಗಿದ್ವಿ. ಆ ಕಡೆಯಿಂದ ಬರ್ತಾ ನೋಡಿದ್ವಿ. ಇಲ್ಲಿ ಈಗ ಅಂತ ಅಲ್ಲ, ಈಗಲೇ ಸುಮಾರು ಭಾಳ ಆಕ್ಸಿಡೆಂಟ್ಗಳು ಆಗಿದಾವೆ. ಇಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಇದನ್ನ ಈಗ ನಮ್ಮ ಸ್ನೇಹಿತರು ಹೇಳಿದಂಗೆ ಭಾಳ ಈಗ 2-3 MLAಗಳಿಗೆ ಹೇಳಿದ್ದಾರೆ, ಆದ್ರೆ ಅವ್ರು ಏನು ಮಾಡಿಲ್ಲ. ಗ್ರಾಮದ ಹತ್ರ ಭದ್ರಾ ನಾಲೆ ಸೇತುವೆ ಹತ್ರ ಆಕಸ್ಮಿಕವಾಗಿ ಕಾರು ಚಾನಲಲ್ಲಿ ಹೋಗಿದೆ. ಇದೇ ರೀತಿ 3-4 ಬಾರಿ ಇದರಿಂದ ಒಬ್ಬ ಟ್ಯಾಕ್ಟ್ರಿ ಆಗಿತ್ತು, ಅದರಿಂದ ಒಬ್ಬಟ್ಟು ಕಾರ್ ಆಗಿತ್ತು. ಹಂಗಾಗಿ ಈ ಹೆದ್ದಾರಿಯಲ್ಲಿ ಹೊನ್ನಾಳಿ ಮತ್ತು ಸಾಸವಳ್ಳಿ ಜನಸಂಖ್ಯೆ ದಟ್ಟವಾಗಿ ಅಡ್ಡಾಡ್ತರಿಂದ ಕೂಡಲೇ ಮಾನ್ಯ ಶಾಸಕರು ಮತ್ತು ಸರ್ಕಾರ ಈ 4 ಕಡೆಗೂ ತಡೆಗೋಡೆಗಳನ್ನು ನಿರ್ಮಿಸಬೇಕು. ಇದರ ಹಲವಾರು ಬಾರಿ ಆಗಿದೆ. ಸರ್ಕಾರ ಕಣ್ಮುಚ್ಚೆ ಕೂತಿದೆ. ಆಮೇಲೆ ಮಾನ್ಯ ಶಾಸಕರು ಇದು 4 ಕಡೆಗೂ ತಡೆಗೋಡೆ ಮಾಡಬೇಕು. ಇದ್ರ ಮುಂದೆ ಸೇತುವೆ ಹೋಗಿದೆ. ಸೇತುವೆ ಯಾ ಕಡೆ ಕಾರ್ ಬಿಡ್ತಾವೆ, ಯಾ ಕಡೆ ಬೈಕ್ ಬಿಡ್ತಾವೆ ಗೊತ್ತಲ್ಲ. ಕೂಡಲೇ ಮಾನ್ಯ ಸಂಬಂಧಪಟ್ಟ ಮೊನ್ನೆ ರಾತ್ರಿ ಕೆಂಗೇರಿ ತಾಲೂಕು ದಾವಣಗೆರೆ ಜಿಲ್ಲೆ ಕೆಂಗೇರಿ ತಾಲೂಕು ಚನ್ನಗಿರಿ ತಾಲೂಕು ಅಲ್ಲಿ ರಾತ್ರಿ 10 ಗಂಟೆ ರಾತ್ರಿಗೆ ಇಲ್ಲೇ ಒಂದು ಫ್ಯಾಮಿಲಿ ಬರುವಾಗ ಅವರು ಗಾಡಿ ಏನೋ ಅಚಾನಕ್ ಆಗಿ ಬ್ರೇಕ್ ಫೈಲ್ ಆಗಿ ಪಾಪ ಆ ನೀರಿನ ದಡಕ್ಕೆ ಬಂದು ಕೆಳಗೆ ಹೋದ. ಏನೋ 4 ಜನ ಇದ್ರು ಅದರಲ್ಲಿ. ಅವರ ಹಾರಿ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಅದರಿಂದ ಈಗ ಇವತ್ತಿಗೆ 5 ದಿವಸ ಆಯ್ತು ಆ ಗಾಡಿ ಸಿಗದೆ ಎಲ್ಲಿತ್ತಂದ. ಈ ಚಾನಲ್ ತುಂಬಾ ನೀರು ಹರಿತಾ ಇದೆ. ಅದರಿಂದ ನಾವು 20 ಅಡಿ ನೀರಿದೆ. ನೀರಿನ ಫೋರ್ಸ್ ಒಂದು 6.5 ಇದೆ. ಅಷ್ಟು ಸ್ಪೀಡ್ ಅಲ್ಲಿ ಉಂಟು ಅದು. ನಾವೀಗ ಶಿರೂರು ಭಾಗದಲ್ಲಿ ಹೇಗೆ ನೀರು ಹೋಗ್ತಿತ್ತು ಅದೇ ತರ ಅಡಿ ಭಾಗದಲ್ಲಿ ಅಷ್ಟೇ ನೀರು ಹೋಗ್ತಿತ್ತು. ನಾವು ಕರ್ನಾಟಕ ರಾಜ್ಯದ ಭದ್ರಾ ಜಲಾಶಯ ಯೋಜನೆಯ ಭದ್ರಾ ಜಲಾಶಯ ಲಕ್ಕೋಡಿ ಡ್ಯಾಮ್ ಅಂತ ಏನಂತೀರಿ, ಆ ನಾಲೆಯ ಬಲಭಾಗದ ನಾಲೆ ಭದ್ರಾ ನಾಲೆ 2800 ಕ್ಯೂಸೆಕ್ ನೀರಿರ್ತಕ್ಕಂಥ ನಾಲೆ ಇದು. ನಾವು ನಿಂತ್ಕೊಂಡಿರ್ತಕ್ಕಂಥ ಸ್ಥಳ ನಲ್ಲೂರಿಂದ ಸಾಸವಳ್ಳಿಗೆ ಹೋಗ್ತಕ್ಕಂಥ ಜಾಗದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಈ ವಿಡಿಯೋ ಮಾಡ್ತಕ್ಕಂಥ ಕಾರಣ ಇಷ್ಟೇ. ನಾನು ಬಹಳ ದಿನದಿಂದ ಶಾಸಕರಿಗೆ, ಮಾಜಿ ಶಾಸಕರು 3-4 ಜನ ಆದರು, ಹಾಲಿ ಶಾಸಕರಿಗೂ ತಿಳಿಸಿದ್ದೀನಿ. ಮತ್ತೆ ನಮ್ಮೂರಿನವರೇ ಆದಂಥ ಕೈಗಾರಿಕೋದ್ಯಮಿ ಮತ್ತು ವಿಧಾನ ಪರಿಷತ್ ಸದಸ್ಯರು ರುದ್ರೇಗೌಡರಿಗೂ ಕೂಡ ಈ ಜಾಗವನ್ನು ತಿಳಿಸಿದ್ದೀನಿ. ಸ್ವಾಮಿ, ಇಲ್ಲಿ ಸಾವಿರಾರು ಜನ ದಿನಾಲು ಓಡಾಡ್ತಾರೆ. ಪ್ರತಿ ತಿಂಗಳ ಕಡಿಮೆ ಅಂದ್ರೆ 1 ಲಕ್ಷ ಜನ ಈ ರಸ್ತೆ ಮೇಲೆ ತಿರುಗಾಡ್ತಾರೆ. ಯಾವುದೇ ಸಂದರ್ಭದಲ್ಲಿ ಯಾರು ಏನು ಅಪಾಯ ಮಾಡ್ಕೊಂತಾರೋ ಗೊತ್ತಿಲ್ಲ. ಈ ನಾಲೆಗೆ 2 ಕಡೆಗೆ ತಡೆಗೋಡೆ ಅಂದ್ರೆ ಸ್ಟೀಲಿನ ರೋಪ್ ಬರುತ್ತಲ್ಲ, ಅದು ನಾಕ್ಸ್ಕೊಡ್ರಿ ಅಂತ ಹೇಳಿದೀನಿ. ಅದ್ರ ಜೊತೆಗೆ ಇಲ್ಲಿ ರಾತ್ರಿ ಹೊತ್ತು ಜನ ಬರ್ತಾರೆ, ನಿಂತ್ಕೊಳ್ತಾರೆ. ಒಂದು